ಲೋಕಸಭಾ ಚುನಾವಣೆ ಕೆಲವೇ ದಿನಗಳು ಬಾಕಿ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಸಾಕಷ್ಟು ಸಂಸ್ಥೆಗಳು ತಮ್ಮದೇ ಆದ ವರದಿಗಳನ್ನ ಮಾಡ್ತಾ ಇವೆ, ಸಮೀಕ್ಷೆಗಳನ್ನ ಮಾಡ್ತಾ ಇವೆ. ಸರ್ವೆಯಲ್ಲಿ ಕೇಳಿ ಬರುತ್ತಿರುವಂತ ಅತಿ ದೊಡ್ಡ ಫಲಿತಾಂಶ ಎನ್ಡಿಎ ಮೈತ್ರಿಕೂಟ. ವೀಕ್ಷಕರೇ, ಕರ್ನಾಟಕದ ವಿಚಾರದಲ್ಲಿ ಕೂಡ ಇದೀಗ ಟೈಮ್ಸ್ ನೌ ಮತ್ತು ಮ್ಯಾಟ್ರಿಸ್ ನ್ಯೂಸ್ ಜಂಟಿಯಾಗಿ ನಡೆಸಿರುವ ಸರ್ವೆಯ ಒಟ್ಟಾರೆ ಫಲಿತಾಂಶ ಲಭ್ಯವಾಗಿದ್ದು ಕಾಂಗ್ರೆಸ್ಗೆ ಡೆಫಿನೆಟ್ ಆಗಿ ಪ್ಲಸ್. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಆಗುತ್ತೆ. ಆದರೆ ಸಕ್ಸಸ್ ಇಲ್ಲ. ಬಿಜೆಪಿಗೆ ಆಬ್ವಿಯಸ್ಲಿ ಮೈನಸ್ ಆಗುತ್ತೆ, ಆದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 28ರಲ್ಲಿ 25 ಸ್ಥಾನಗಳನ್ನ ಗೆದ್ದಿತ್ತು. ಜೆಡಿಎಸ್ 1 ಸ್ಥಾನವನ್ನ, ಕಾಂಗ್ರೆಸ್ 1 ಸ್ಥಾನವನ್ನ, ಹಾಗೆ ಪಕ್ಷೇತರವಾಗಿ ಸುಮಲತಾ 1 ಸ್ಥಾನವನ್ನ ಗೆದ್ದಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಸುಮಲತಾ ಬೆಂಬಲ ಬಿಜೆಪಿಗೆ. ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅದು ಆಮೇಲೆ ಚೇಂಜ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿರೋದು ಎನ್ಡಿಎ ಮೈತ್ರಿಕೂಟದಲ್ಲಿ. ಸದ್ಯದ ಪರಿಸ್ಥಿತಿ ಪ್ರಕಾರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 27ರಲ್ಲಿ ಎನ್ಡಿಎ ಮೈತ್ರಿಕೂಟ ಇದೆ. ಕಾಂಗ್ರೆಸ್ ಒಂದೇ ಒಂದು, ಡಿ ಕೆ ಸುರೇಶ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಹವಾ ಜೋರಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಈಗಲೂ ಕೂಡ ನುಡಿದಂತೆ ನಡೆದಿದ್ದೇವೆ ಅಂತ ಕಾಂಗ್ರೆಸ್ ಪ್ರೂವ್ ಮಾಡ್ತಿದೆ. ಅಲ್ಲದೆ ಅನುದಾನದ ತಾರತಮ್ಯದ ವಿಚಾರದಲ್ಲಿ ರಾಷ್ಟ್ರ ರಾಜಧಾನಿಗೆ ತೆರಳಿ ಸಂಪೂರ್ಣ ಕಾಂಗ್ರೆಸ್ ಪ್ರತಿಭಟನೆಯನ್ನ ಕೂಡ ಮಾಡ್ತು. ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ತಮ್ಮ ಸಾಧನೆಯನ್ನ ಹೇಳಿಕೊಳ್ಳೋದರ ಜೊತೆಯಲ್ಲೇ ಬಿಜೆಪಿಯ ವೈಫಲ್ಯವನ್ನ ಜನರ ಮುಂದಿಡೋದು ಕಾಂಗ್ರೆಸ್ನ ಅತಿ ದೊಡ್ಡ ಅಜೆಂಡಾ. ಅದೇ ಕೆಲಸಕ್ಕಾಗಿ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ನಡೀತು. ಇಷ್ಟಾದರೂ ಸದ್ಯ ಲೋಕಸಭಾ ಚುನಾವಣೆ ನಡೆದ್ರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ ಅಂದ್ರೆ ಬಿಜೆಪಿಗೆ 4 ಮೈನಸ್ ಆಗುತ್ತೆ, ಕಾಂಗ್ರೆಸ್ಸಿಗೆ 4 ಪ್ಲಸ್ ಆಗುತ್ತೆ. ಎಸ್, ಟೈಮ್ಸ್ ನೌ ಮತ್ತು ಮ್ಯಾಟ್ರಿಸ್ ನ್ಯೂಸ್ ಮಾಡಿರುವ ಸರ್ವೆಯ ಪ್ರಕಾರ ಕಾಂಗ್ರೆಸ್ 4 ಗೇನ್ ಆಗುತ್ತೆ, ಒಂದಿದ್ದು 5 ಆಗುತ್ತೆ. 5 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಕರ್ನಾಟಕದಲ್ಲಿ ತಮ್ಮದೇ ಸರ್ಕಾರವನ್ನು ಹೊಂದಿದ್ದರೂ ಲೋಕಸಭೆಯಲ್ಲಿ ಗೆಲ್ಲೋದು 5 ಕ್ಷೇತ್ರಗಳನ್ನ ಮಾತ್ರ ಅಂತ ಟೈಮ್ಸ್ ನೌ ಸರ್ವೆ ವರದಿಯನ್ನ ನೀಡಿದೆ. ಹಾಗೆ ಬಿಜೆಪಿ 4 ಕ್ಷೇತ್ರಗಳನ್ನ ಕಳೆದುಕೊಳ್ಳುತ್ತೆ. ಏನು ಕಳೆದ ಬಾರಿ 25 ಕ್ಷೇತ್ರಗಳನ್ನ ಗೆದ್ದಿತ್ತು, ಅದ್ರಲ್ಲಿ 4 ಕಳೆದುಕೊಂಡ್ರೆ 21. ಆದ್ರೂ ಎನ್ಡಿಎ ಮೈತ್ರಿಕೂಟಕ್ಕೆ 2 ಪ್ಲಸ್. ಒಟ್ಟಾರೆ ಎನ್ಡಿಎ ಮೈತ್ರಿಕೂಟ ಅಂತ ನೋಡಿದ್ರೆ 23 ಸೀಟ್ಗಳು. ಅಂದ್ರೆ ಬಿಜೆಪಿ 21, ಜೆಡಿಎಸ್ 2 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಟೈಮ್ಸ್ ನೌ ವರದಿಯನ್ನ ಮಾಡಿದೆ ತನ್ನ ಸಮೀಕ್ಷೆಯ ಪ್ರಕಾರ. ಅಲ್ಲಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ 23 ಸ್ಥಾನಗಳು, ಉಳಿದ 5 ಕ್ಷೇತ್ರಗಳನ್ನ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ. ಎಸ್, ಇದು ಸದ್ಯದ ಪರಿಸ್ಥಿತಿಯಲ್ಲಿ. ದಿನ ಕಳೆಯುತ್ತಾ INDIA ಅಂದ್ರೆ ಕಾಂಗ್ರೆಸ್ನ ಚಿತ್ರಣ ಇನ್ನೂ ಬದಲಾಗಿ ಕುಸಿಯಲೂಬಹುದು. ಯಾಕಂದ್ರೆ INDIA ಮೈತ್ರಿಕೂಟಕ್ಕೆ ಯಾರು ಕೂಡ ಎಲ್ಲ ಹಿಂದೆ ಸರಿತಾವ್ರೆ. ನೆಗೆಟಿವ್ ಇಂಪ್ಯಾಕ್ಟ್ ಓವರ್ ಆಲ್ ಆಗಿ ಬಿಲ್ಡ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ರು ಉತ್ತರದಲ್ಲಿ ನಡೆಯುವಂತ ಡೆವಲಪ್ಮೆಂಟ್ ದಕ್ಷಿಣದಲ್ಲಿ ಕರ್ನಾಟಕಕ್ಕೆ ತೊಂದರೆಯನ್ನ ಕೊಡುತ್ತೆ. ನಿತೀಶ್ ಕುಮಾರ್ ಇನ್ಯಾವತ್ತು ನಾನು NDA ಬಿಡಲ್ಲ ಅಂತ ಹೇಳ್ಬಿಟ್ರು. ಮೋದಿ ಭೇಟಿ ಆಗ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡ್ರು. ಮಮತಾ ಬ್ಯಾನರ್ಜಿ ಸವಾಲ್ ಹಾಕೋರು 40 ಸೀಟ್ ಗೆತ್ತು ಇಡೀ ದೇಶದಲ್ಲಿ ಅಂತ. ಆಪ್ ಜೊತೆ ಕೂಡ ಒಂದಷ್ಟು ಗೊಂದಲಗಳು ನಡೀತಾ ಇವೆ. ಇವೆಲ್ಲ ಆದ್ರೆ ಅಲ್ಲಿ ಆಗುವಂತ ಡೆವಲಪ್ಮೆಂಟ್ಗಳು, ಅಲ್ಲಿ ಆಗುವಂತ ಹೆಡ್ಲೈನ್ಗಳು, ಅಲ್ಲಿ ಆಗುವಂತ ಬ್ರೇಕಿಂಗ್ ನ್ಯೂಸ್ಗಳು ಈ ಎಫೆಕ್ಟ್ ಅನ್ನ ಕೊಡೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ. ಹೀಗಾಗಿ ಸದ್ಯದ ವರದಿ ಪ್ರಕಾರ, ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ 4 ಪ್ಲಸ್ ಅಂದ್ರೆ 5 ಸೀಟನ್ನ ಕಾಂಗ್ರೆಸ್ ಗೆಲ್ಲುತ್ತೆ, 2 ಸೀಟನ್ನ ಜೆಡಿಎಸ್ ಗೆಲ್ಲುತ್ತೆ, 21 ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ. ವೀಕ್ಷಕರ, ನಿಮ್ಮ ಪ್ರಕಾರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.